ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 22/4/2026 ಕುಂದೂರು ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ ಪ್ರಯಾಣಿಕರಿಗೆ ಅಗತ್ಯ ಮೂಲ ಸೌಕರ್ಯಗಳ ಕೊರತೆ ಕಂಡುಬಂದಿದೆ. ಬಂಕಾಪುರದಿಂದ ಕುಂದೂರು, ನೀರಲಗಿ, ಮಾರಿಬೇಡ ಸೇರಿ ವಿವಿಧ ಗ್ರಾಮಗಳಿಗೆ ಸಂಚರಿಸುವ ಪ್ರಯಾಣಿಕರು ಟಿಂಪು ವಾಹನಗಳಿಗಾಗಿ ದಾರಿಯಲ್ಲಿ ಕಾಯಬೇಕಾಗಿದೆ. ಆದರೆ ಈ ಮಾರ್ಗದಲ್ಲಿ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಅಥವಾ ನಿಂತುಕೊಳ್ಳಲು ಯಾವುದೇ ಸೂಕ್ತ ವ್ಯವಸ್ಥೆ ಇಲ್ಲದಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆ ಟಿಂಪು ವಾಹನ ಮಾಲೀಕರು, ಚಾಲಕರು ಹಾಗೂ ಗ್ರಾಮಸ್ಥರು ಸೇರಿ ಬಂಕಾಪುರದಿಂದ ಕುಂದೂರು ದಾರಿಯ ಬಲಭಾಗದಲ್ಲಿ ಪ್ರಯಾಣಿಕರಿಗೆ ಶೆಲ್ಟರ್ ನಿರ್ಮಿಸಿ ಕುಳಿತುಕೊಳ್ಳಲು ಮತ್ತು ಮಳೆ ಬೆಚ್ಚಗಿನ ಸಮಯದಲ್ಲಿ ರಕ್ಷಣೆ ಪಡೆಯಲು ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಅಂತ ಆಗ್ರಹಿಸಿದರು. ಅದಕ್ಕೆ ಯಾರು ಅಧಿಕಾರಿಗಳು ತೊಂದರೆ ಮಾಡ್ತಾ ಇದ್ದಾರೆ ಅನ್ನೋದು ಕೇಳಪಟ್ಟಿದ್ದೇವೆ. ಅದಕ್ಕೆ ಇಲ್ಲಿ ಸಾರ್ವಜನಿಕರು ಏನ್ ಹೇಳ್ತಾರೆ ನೋಡೋಣ. ಬಂಕಾಪುರದ ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಕುಂದೂರು ಹೋಗುವ ರಸ್ತೆಯಲ್ಲಿ ಬಲಭಾಗದಲ್ಲಿ ಹೋಗುವ ಬರುವಂತ ಪ್ರಯಾಣಿಕರಿಗೆ ಕೂತ್ಕೊಳ್ಳಿಕ್ಕೂ ಅಥವಾ ನಿಂತ್ಕೊಳ್ಳಿಕ್ಕೂ ಜಾಗ ಇಲ್ಲದಕ್ಕೆ ಕಾರಣ ಟೆಂಪೋ ಮಾಲೀಕರು ಮತ್ತು ಚಾಲಕರು ಸಂಘದವರು ಸೇರಿ ಅಲ್ಲಿ ಬರುವಂತ ಮತ್ತು ಹೋಗುವಂತ ಪ್ರಯಾಣಿಕರಿಗೆ ಸ್ವಲ್ಪ ಕೂಡುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಅಲ್ಲಿ ಒಂದು ತಾಡ್ಪತ್ರೆಯ ಶೆಡ್ ಹಾಕ್ತಾ ಇದ್ರು. ಅದಕ್ಕೆ ಕಾನೂನಾತ್ಮಕವಾಗಿ ನೀವು ಪರವಾನಗಿ ತಗೊಂಡು ಹಾಕ್ರಿ ಮತ್ತೆ ಯಾವ್ದೋ ಅನುಮತಿ ಇಲ್ಲದ ಹಾಕ್ಬೇಡ್ರಿ ಅಂತೇಳಿ ಪೊಲೀಸ್ ಇಲಾಖೆಯಿಂದ PSI ಸಾಹೇಬರು ಅವ್ರ ಗಮನಕ್ಕೆ ವಿಷಯ ತಂದಿದಾರ. ಅದೇ ರೀತಿ ಈಗ ನಾನು ಅವ್ರಿಗೆ ಹೇಳಿದ್ದು ಪುರಸಭೆಯ ಚೀಫ್ ಆಫೀಸರ್ ಒಂದು ಗಮನಕ್ಕೆ ತಗೊಂಡ್ಬರ್ರಿ, ತದನಂತರ ಅಲ್ಲಿ ಶೆಡ್ ಹಾಕ್ರಿ. ಹಾಕಿದ ನಂತರ ಇದೇನು ಒಳ್ಳೆ ಕೆಲಸ, ಅದೇನು ಕೆಟ್ಟದ್ದಂತ ಅಲ್ಲ. ಸುಮಾರು ಇಲ್ಲಿ 1 ಗುಂಟೆ 1.5 ಗುಂಟೆ ಜಾಗ ಒಂದು ಅಕ್ವೈರ್ ಮಾಡ್ಕೊಂಡು ಚಹಾ ಅಂಗಡಿ ಇಟ್ಕೊಂಡಿದ್ದಾರೆ. ಮುಂದಗಡೆ ಒಂದು 50 ರಿಂದ 60 ಬೈಕ್ ನಿಂತ್ಕೊಂತವು, 100 ಜನ ಚಹಾ ಕುಡಿತಾರ. ಇದರಿಂದ ಟ್ರಾಫಿಕ್ ಸಮಸ್ಯೆನೂ ಬಹಳ ಆಗೈತಿ. ಅಂತವ್ರಿಗೆ ಅನುಮತಿ ಇಲ್ದನ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಾರ. ಬರುವಂತ ಹೋಗುವಂತ ನಾಗರಿಕರಿಗೆ ಒಂದಿಷ್ಟು ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವರು ಟೆಂಪೋ ಚಾಲಕ ಮತ್ತು ಮಾಲಕರ ಸಂಘದವರು. ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಅಧಿಕಾರಿಗಳ ಅನುಮತಿ ನೀಡಬೇಕಂತ ಕೇಳ್ಕೊಂತ ಇದ್ದೀನಿ ಈ ಮೂಲಕ. ಮತ್ತು PSI ಸಾಹೇಬರು ಅವರು ಯಾವ್ದೇ ತರದನ್ನ ಇದನ್ನ ತಡೆ ಹಿಡಿದು ಹಾಕಲೇಬೇಡಿ ನೀವು ಅಂತಂತಲ್ಲ, ಅದಕ್ಕೆ ನೀವು ಅನುಮತಿ ತಗೊಂಡು ಮಾಡ್ರಿ ಅಂತ ಹೇಳಿದಾರೆ. ಅವ್ರಿಗೆ PSI ಸಾಹೇಬರು ಇದಕ್ಕೆ ಅವರು ಏನು ವಿರೋಧ ಏನು ಮಾಡಿಲ್ಲ. ಆದ್ರೆ ಪುರಸಭೆಗೆ ಒಂದು ವಿಷಯ ತಿಳಿಸ್ರಿ ಅಂತ ಹೇಳಿ ತಿಳಿಸಿ ಅದೊಂದು ಶೆಡ್ ಹಾಕೋಬೇಕು, ಹಾಕಿ ಅದಕ್ಕೆ ಅನುಮತಿ ಅವ್ರು ಕೊಡ್ಬೇಕು ಅಂತ ನಾನು. ಮತ್ತೆ ಅಲ್ಲಿ ಶೆಡ್ ಹಾಕಕ್ಕೆ ಕೊಡದೇ ಇದ್ರೆ ಮುಂದಿನ ದಿನದಲ್ಲಿ ಇಲ್ಲಿ PWD ಪುರಸಭೆ ಚೀಫ್ ಆಫೀಸರ್ ಕೇಳಿದ್ರೆ ಇದು PWD ಅವರ ವ್ಯಾಪ್ತಿಗೆ ಬರ್ತೈತಿ, ನಮ್ಗೆ ಸಂಬಂಧ ಇಲ್ಲ ಅಂತಾರ. ಮತ್ತೆ ಇದನ್ನ ಪರ್ಮಿಷನ್ ಕೇಳಕ್ ನಾವು ಕೊಡಕ್ ಬರೋದಿಲ್ಲ, ಅದನ್ನ ಕೊಡಲ್ಲ ಅಂತಾರ. ಅದಕ್ಕೆ ಯಾರಿಗೆ ಸಂಬಂಧ ಬರ್ತೈತಿ? ಹಾಕಾಕ್ ಕೊಟ್ರೆ ಯಾವ ಇಲಾಖೆದ ಸಂಬಂಧ ಪಡ್ತೈತಿ, ಅವ್ರು ಹಾಕಕ್ ಅನುಮತಿ ಕೊಡದೇ ಇದ್ರೆ ಇಲ್ಲಿ ಇದ್ದಂತ ಅಂಗಡಿಗಳನ್ನೆಲ್ಲಾನು ತೆರವುಗೊಳಿಸಿ ಇಲ್ಲಿ ವಹಿವಾಟಿಗೆ ಮತ್ತು ಟ್ರಾಫಿಕ್ಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋಂತ ನಮ್ದು ಉದ್ದೇಶ. ದೊಡ್ಡ ವಿನಂತಿ. ಈಗ ನೋಡ್ರಿ, ನಾವು ಹಳ್ಳಿಯವರು, ನಮ್ಮ ಹೆಣ್ಮಕ್ಳು ಸಂತಿ ಕಳಿಸಿರ್ತೇವೆ. ನಾವು ಕೈಯಾಗ ಒಂದು ಕೂಸಿರ್ತೈತಿ, ಕೈಯಾಗ ಒಂದು ಸಂತಿ ಕಳಿಸಿರ್ತೈತಿ. ಇಲ್ಲಿ ಕೆಟ್ಟ ಕುಸಲಾಗಿ ನೀವು ತಗೊಂಡ್ರೆ ಅವ್ರ ಪರಿಸ್ಥಿತಿ ಏನಾಕತ್ತೆ ಅನ್ನೋದನ್ನ ಈ ಸಾರ್ವಜನಿಕ ಪರಿಸ್ಥಿತಿ ಒಳಗೆ ನೀವು ಮಾಡ್ರಿ ಅಂತಂದು ನಾನು ಅವ್ರಿಗೆ ಹೇಳಿದ್ದು ಕರೀವ ಮಾಡ್ರಿ. 10 ನಿಮಿಷ ಲೇಟಾಗಿ ಗಾಡಿ ಹೋಗೋದಕ್ಕೆ ಅದಕ್ಕೇನು ತೊಂದರೆ ಇಲ್ಲ. ಆದ್ರೆ ಅವ್ರು ಕೊಂಡ್ರಾಕ ಒಂದು ನೆರಳು ಮಾಡ್ರಿ. ಕೈಯಾಗ ಒಂದು ಕೂಸಿರ್ತೈತಿ, ಒಂದು ಸಂತಿ ಕೈ ಚೀಲ ಇರ್ತೈತಿ. ಅದನ್ನ ಯಾರು ತಗೊಂತಾರ್ರಿ ಜವಾಬ್ದಾರಿನ? ಆರೋಗ್ಯನ ಯಾರು ತಗೊಂತಾರ್ರಿ? ಯಾರ್ಯಾರು ತಗೊಳ್ಳಂಗಿಲ್ಲ. ಅದಕ್ಕೆ ನಂದು ವೈಯಕ್ತಿಕ ರಿಕ್ವೆಸ್ಟ್ ಏನಂತಪ್ಪ ಅಂದ್ರ, ನಮ್ಮ ಸುತ್ತಲೂ ಹಳ್ಳಿ ಒಳಗನ ಏನೈತಲ್ಲ ಅದನ್ನ ಅವ್ರು ಮಾಡಕತ್ತಿದ್ದು ಏನು ಕೆಟ್ಟ ಅಂತ ನಾವು ಅನ್ನಂಗಿಲ್ಲ, ಮಾಡ್ಲೇಬೇಕು. ಕಡ್ಡಾಯವಾಗಿ ಎಲ್ಲಾರು ಇದನ್ನ ನಮ್ಮ ಶಾಸಕರು ಬಂತು, MLA ಬಂತು, MP ಬಂತು, ಇದಕ್ಕೆ ಅನುಕೂಲ ಮಾಡೇ ಕೊಡ್ಬೇಕು. ನಾವು ನಮ್ಮ ವೈಯಕ್ತಿಕ ನಮಗೇನೋ ನಮ್ಮ ಹೆಸರಲ್ಲಿ ಉತ್ತರ ಅಂತ ಉಡಿಸಿರಾಕತ್ತಿಲ್ಲ, ಅವ್ರು ಮಾಡಕತ್ತಿದ್ಕ ನಮ್ಮ 50 ಜನ ಟೋಟಲಿ. ಈ ಸಂದರ್ಭದಲ್ಲಿ ಗಂಗಾಧರ ಪಟ್ಟಣ ಶೆಟ್ಟರ್, ಸಿದ್ದಪ್ಪ ಹಾವಿನಕಟ್ಟಿ, ಶಿವಾನಂದ ದೇಸೂರ, ನಿಂಗರಾಜ್ ಪಾಟೀಲ್, ಸಂತೋಷ್ ಕಳಿಸಿದ, ಪರಶುರಾಮ್ ಮಾಭಾಜಿ, ಗಿರೀಶ್ ತರ್ಲಘಟ್ಟ, ಪರಶುರಾಮ್ ಇಡಿಗೇರ, ಈರಣ್ಣ ಶೆಟ್ಟರ್, ರಮೇಶ್ ಗೌಡ್ರು, ಗಿರಿಯಪ್ಪ ಗೌಡ್ರು ಸೇರಿ ಅನೇಕರು ಮತ್ತು ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.